ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್. ಇವತ್ತು ಬೀಡ್ಸೇ ಬೇಡ ಅನ್ನೋರು ಈ ಥರ ಗ್ರ್ಯಾಂಡಾಗಿ ಬರೀ ಥ್ರೆಡ್ಡಲ್ಲೇ ಕಟ್ಕೋಬೋದು. ಅದನ್ನು ಡಿಸೈನ್ ತೋರಿಸ್ತೀನಿ ಬನ್ನಿ. ಇವಾಗ ನಾವು ಫಸ್ಟಿಗೆ ಒಂದು ಬಟ್ಟೆಗೆ 6 ಎಳೆ ದಾರ ಸುತ್ಕೊಂಡಿದ್ದೀನಿ. ಫಸ್ಟಿಗೆ ನಾಟ್ ಹಾಕ್ಕೊಂಡು ಅದನ್ನು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ನಾಟಿಂದೆ ಹೋಗಂಗೆ 2 ಲಾಕ್ ಮಾಡ್ಕೊಳ್ಳಿ. ತುಂಬ ಈಸಿ ಇದೆ ಫ್ರೆಂಡ್ಸ್. ನಾನು 6 ಚೈನ್ ಹಾಕೋತಾ ಇದ್ದೀನಿ. 6 ಅಥವಾ 7 ಅಂದರೆ 6 ಹಾಕೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ. ನೀವು ನೋಡಿ ಈ ಥರ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋದು. ಇದೇ ಥರ ಸ್ಟಾರ್ಟಿಂಗು 2 ಸಲ ಲಾಕ್ ಮಾಡಿದ್ದೀನಿ. ನೀವು ಬೇಕು ಅಂದರೆ ಒಂದೇ ಸಲ ಮಾಡ್ಕೋಬೋದು. ಮತ್ತು ಈಗ ಅದನ್ನೇ ಟರ್ನ್ ಮಾಡಿಕೊಂಡು ಇವಾಗ 4 ಚೈನ್ ಹಾಕ್ಕೋಬೇಕು. ಫಸ್ಟು 4 ಚೈನ್ ಹಾಕ್ಕೊಂಡು ನೋಡಿ 4 ಚೈನ್ ಹಾಕ್ಕೊಂಡು ನಾವಿವಾಗ 7 ಚೈನ್ ನಾನು ಹಾಕ್ಕೊಂಡಿರೋದು ಆ ಸೆಂಟ್ರಿಗೆ ಲಾಕ್ ಮಾಡ್ಕೋಬೇಕು. 4 ಚೈನ್ ಹಾಕ್ಕೊಂಡು ಇವಾಗ ನೀಡಲ್ ಮೇಲೆ ಒಂದು ಸಲ ದಾರ ಸುತ್ತಕೊಂಡು ಪಕ್ಕದ ಕಂಬಕ್ಕೆ ಈ ಥರ ನಾನು ಡಬಲ್ ಕ್ರೋಶ ಮಾಡ್ಕೋತಾ ಇದ್ದೀನಿ. ನೋಡಿ ಈ ಥರ. ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಎರಡಕ್ಕೊಂದು ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಆ 3 ಥ್ರೆಡ್ ಒಳಗೆ ಹಾಕಿ ನೀಡಲ್ನ ತಂದು ಎರಡಕ್ಕೊಂದು ಹೀಗೆ 4 ಕಂಬನ ಹಾಕೋಬೇಕು. ಮತ್ತು ಇವಾಗ 1 2 3 ಚೈನ್ ಹಾಕ್ಕೊಂಡು ಮತ್ತೆ ದಾರಾನ ನೀಡಲ್ ಮೇಲೆ ತಗೊಂಡು ಅದೇ ಹೋಲ್ಗೆ ಮತ್ತೆ ಹಾಕ್ಕೊಂಡು ಎರಡಕ್ಕೊಂದು ಮತ್ತು 4 ಕಂಬ ಹಾಕ್ಕೋಬೇಕು. ಬೀಡ್ಸು ಯೂಸು ಮಾಡೋಕ್ಕೆ ಇಷ್ಟ ಇಲ್ಲದವರು ಈ ಥರ ತುಂಬ ಈಸಿಯಾಗಿ ಹಾಕ್ಕೋಬೋದು. ನೋಡಿ ಇವಾಗ ಆ ಕಡೆ 4 ಕಂಬ ಮತ್ತು ಸೆಂಟ್ರಲ್ಲಿ 3 ಚೈನು ಮತ್ತು 4 ಕಂಬ ಮತ್ತು ಪಕ್ಕದ ಚೈನ್ಗೆ ನಾವು ಎಲ್ಲಿ ಇರುತ್ತೋ ಅಲ್ಲಿಗೆ ಲಾಕ್ ಮಾಡಬಾರ್ದು. ಪಕ್ಕದ ಚೈನು ನಾವು ಆವಾಗಲೇ 4 ಚೈನ್ ಹಾಕಿ ಲಾಕ್ ಮಾಡಿದ್ವಲ್ಲ ಹಾಗೆ ಇವಾಗ ಅದ್ರ ಪಕ್ಕದ ಚೈನಿಗೆ ಲಾಕ್ ಮಾಡಿ ನಾವು 2 ಟೈಮು ಅಥವಾ 3 ಟೈಮು ಎಷ್ಟು ನಮಗೆ ಫಸ್ಟಿಗೆ ಚೈನ್ ನಾವು ಯಾವ ರೀತಿ ಹಾಕ್ಕೊಂಡಿರ್ತೀವಿ ಜಾಸ್ತಿ ಗ್ಯಾಪ್ ಬಿಟ್ಟು ಹಾಕ್ಕೊಂಡಿದ್ರೆ ಜಾಸ್ತಿ ಚೈನ್ ಹಾಕ್ಕೋಬೇಕಾಗುತ್ತೆ. 2 ಟೈಮ್ ಲಾಕ್ ಮಾಡಿಕೊಂಡ್ರೆ ಸಾಕು. ಮತ್ತು ಪಕ್ಕದ್ದು ಚೈನ್ಗೆ ನಾವು ನೀಡಲ್ ಮೇಲೆ ದಾರ ತೆಗೆದು ಒಳಗೆ ಹಾಕಿ ಎರಡಕ್ಕೊಂದು ಇದೇ ಥರ ಮಾಡ್ಕೋಬೇಕು ಫ್ರೆಂಡ್. ತುಂಬಾ ಈಸಿ ಇದೆ. ಯಾರು ಬೇಕಾದರೂ ಬಿಗಿನರ್ಸು ಕಲಿಯೋ ಅಂಥವ್ರು ಈ ಥರ ಸಿಂಪಲ್ ಡಿಸೈನ್ಸು ತುಂಬಾ ಬೇಗ ಕಲಿಬೋದು. ಈಗ 4 ಚೈನ್ ಆಯಿತು. 1 2 3 ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಅದೇ ಕಂಬಕ್ಕೆ ಮತ್ತೆ 4 ಚೈನು ಎರಡಕ್ಕೊಂದು ಈ ಥರ ಲಾಕ್ ಮಾಡ್ಕೋಬೇಕು. ನೀಡಲ್ ಮೇಲೆ ದಾರ ತಗೋಬೇಕು, ಒಳಗಡೆ ಹಾಕಿ ದಾರನ ತಂದು ಎರಡಕ್ಕೊಂದು 4 ಚೈನು. ಅಲ್ಲಿ ನಾವು 3 ಚೈನು ಹಾಕೊಂಡಿದ್ದೀವಲ್ಲ ಅಲ್ಲಿಗೆ ಬೇಕು ಅಂದರೆ ಬೀಡ್ಸು ಆ್ಯಡ್ ಮಾಡ್ಕೋಬೋದು. ಬಟ್ ಡಬಲ್ ಸ್ಟೆಪ್ಪು ಬರೋದ್ರಿಂದ ಅಲ್ಲಿ ಗ್ಯಾಪ್ ಬಿಟ್ಟಿದ್ದೀನಿ. ನೀವು ಸಿಂಗಲ್ ಸ್ಟೆಪ್ಪೇ ಸಾಕು ಅಂದರೆ ಅಲ್ಲೊಂದು ಬೀಡ್ಸ್ ಹಾಕ್ಕೊಂಡು ಇದೇ ಥರ ಸಿಂಪಲ್ಲಾಗೂ ನೀವು ಹಾಕ್ಕೋಬೋದು. ನೋಡಿ ಇವಾಗ ಪಕ್ಕದ್ದು ಚೈನ್ಗೆ ಈ ಥರ ಲಾಕ್ ಮಾಡಿಕೊಂಡು 2 ಟೈಮು ಮತ್ತು ಆ ದಾರದೊಳಗೇ ನಾನು ಹಾಫ್ ಕ್ರೋಶ 2 ಕಂಬನ ಮಾಡ್ಕೋತಾ ಇದ್ದೀನಿ. ಮತ್ತು ನೀಡಲ್ ಮೇಲೆ ದಾರ ತಂದು ಪಕ್ಕದ ಚೈನ್ಗೆ ಡಬಲ್ ಕ್ರೋಶ ಎರಡಕ್ಕೊಂದು ಹಾಕೋಬೇಕು.
ಸೇಮ್ ಸ್ಯಾರಿ ಪೂರ ಇದೇ ರೀತಿ ಬರುತ್ತೆ. ಇವಾಗ ನೋಡಿ, ಈಗ ಲಾಸ್ಟಿಗೆ ಒಂದೆರಡು ಚೈನ್ ಹಾಕಿ ಥ್ರೆಡನ್ನು ಕಟ್ ಮಾಡಿ ದಾರನ ನೀಡಲ್ನ ಮೇಲೆ ಎಳೆದ್ರೆ ದಾರ ಲಾಕ್ ಆಗುತ್ತೆ. ಈಗ ಬೇರೆ ಕಲರಲ್ಲಿ ಈಗ ಇನ್ನೊಂದು ಆರ್ಚ್ ಮಾಡಬೇಕು. ಸ್ಟಾರ್ಟಿಂಗ್ ನಾವೆಲ್ಲಿ ಬಟ್ಟೆಗೆ ಲಾಕ್ ಮಾಡಿದ್ವೋ ಅಲ್ಲಿಗೆ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡಬೇಕು. ಮತ್ತು ಇನ್ನೊಂದು ಸಲ ಲಾಕ್ ಮಾಡಿ ಇವಾಗ ನಾವು ಅದಕ್ಕೆ ಫಸ್ಟಿಗೆ ನಾವು 4 ಚೈನ್ ಹಾಕಿದ್ವಲ್ಲ ಅಲ್ಲಿಗೆ ನಾನು ಹಾಫ್ ಕ್ರೋಶ ಹಾಕ್ಕೋತಾ ಇದ್ದೀನಿ. ನೀವು ಬೇಡ ಅಂತ ಅಂದರೆ ಮಾಮೂಲಿ 4 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನಾವು ಲಾಕ್ ಮಾಡಿಕೊಂಡ್ರೆ ಆಯಿತು. ಅಲ್ಲಿ ಕುಚ್ಚು ಬರುತ್ತಲ್ಲ, ಕಾಣಿಸೋದಿಲ್ಲ, ಬಟ್ ಅದು ರೀತಿ ಫಿನಿಶಿಂಗ್ ಬರುತ್ತೆ. ಹಾಗಾಗಿ ನಾನು ಹಾಗೆ ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ, ಈಗ ಎಲ್ಲಿಗೆ ಬರುತ್ತೋ 4 ಚೈನು ಅಲ್ಲಿಗೆ ಹಾಕಿ ಮತ್ತೆ ನೀಡಲ್ ಮೇಲೆ 2 ಸಲ ದಾರ ಸುತ್ತಕೊಂಡು ನಾವು 3 ಚೈನ್ ಹಾಕಿ ಸೆಂಟ್ರಲ್ ಗ್ಯಾಪ್ ಬಿಟ್ಟಿದ್ವಲ್ಲ ಅಲ್ಲಿಗೆ ನೀಡಲ್ನ ಹಾಕಿ 2ಕ್ಕೆ 1 2ಕ್ಕೆ 1 2ಕ್ಕೆ 1 ಈ ಥರ ಟ್ರಿಪಲ್ ಕ್ರೋಶ ಮಾಡ್ಕೋಬೇಕು. ನಾವು 3 ಚೈನ್ ಹಾಕಿರೋದ್ರಿಂದ ಸೆಂಟ್ರಲ್ಲಿ ನಾನು ಸ್ಮಾಲ್ ಬೀಡನ್ನ ಯೂಸ್ ಮಾಡೋಣ ಅಂತ 4 ಚೈನ್ ಫಸ್ಟ್ ಹಾಕೋತಾ ಇದ್ದೀನಿ. 4 ಕಂಬನ ಹಾಕೋತಾ ಇದ್ದೀನಿ. ನೀಡಲ್ ಮೇಲೆ 2 ಸಲ ದಾರ ಸುತ್ತಕೊಂಡು ಆ ಹೋಲೊಳಗೆ ಹಾಕಿ ದಾರನ ತಂದು 2ಕ್ಕೊಂದು 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 ಇವಾಗ 4 ಕಂಬ ಆಯಿತು. ದಾರನ ಮೇಲೆಳೆದು ಒಂದು ಸ್ಮಾಲ್ ರೌಂಡ್ ಬೀಡನ್ನ ನಾನು ಹಾಕ್ತಾಯಿದ್ದೀನಿ. ನೀವು ಬೇಕು ಅಂದರೆ ದೊಡ್ಡದು ಹಾಕ್ಕೋಬೋದು, ಇಲ್ಲಾಂದರೆ ಒಂದು ಲೀಫ್ ಥರ ಬೀಡ್ಸ್ ಬರುತ್ತೆ, ಅದನ್ನು ಬೇಕಾದ್ರೂ ಹಾಕ್ಕೋಬೋದು, ಯಾವುದಾದ್ರೂ ಆಗುತ್ತೆ. ಮತ್ತು ಬೀಡನ್ನ ಲಾಕ್ ಮಾಡಿ ಅದೇ ಕಂಬ ಬೀಡ ಆದರೆ ಲಾಕ್ ಮಾಡ್ಬೋದು, ಇಲ್ಲಾಂದರೆ ಹಾಗೇ 2 ಸಲ ನೀಡಲ್ ಮೇಲೆ ದಾರ ತಂದು ಮತ್ತು ಆ ಹೋಲ್ಗೆ ಮತ್ತೆ 4 ಕಂಬ ಮಾಡ್ಕೋಬೇಕು. ಈ ಕಡೆನೂ 4 ಆ ಕಡೆನೂ 4 ಆರ್ಚು ತುಂಬ ಪರ್ಫೆಕ್ಟಾಗಿ ಬರುತ್ತೆ. ನಾವು ಈ ಕಡೆ ಜಾಸ್ತಿ ಆ ಕಡೆ ಕಡಿಮೆ ಮಾಡ್ಕೋಬಾರ್ದು. ಸೆಂಟ್ರಲ್ಲಿ ನಮಗೆ ನೋಡ್ಕೋಬೇಕು ನಮ್ಮ ಚೈನ್ ಒಳಗಡೆ ಎಷ್ಟು ಆಗುತ್ತೆ ಫಸ್ಟು ನೋಡಿಕೊಂಡು ಇಷ್ಟು ಹಾಕಿದ್ರೆ ಸೆಂಟ್ರಿಗೆ ಬರುತ್ತೆ ಅನ್ನುವಾಗ ನಾನು 8 ಕಂಬ ಅಲ್ಲಿಗೆ ಆ ಕಡೆ 4 ಸೆಂಟ್ರಲ್ಲಿ ಬೀಡ್ಸು ಮತ್ತು ಈ ಕಡೆ 4 ಕಂಬ ಹಾಕಿದ್ದೀನಿ. ನೋಡಿ ಇವಾಗ ಈ ಥರ ಬಂದಿದೆ. ಸೆಂಟ್ರಲ್ಲಿ ಸ್ಮಾಲ್ ಬೀಡ್ಸು ಆ್ಯಡ್ ಮಾಡಿದ್ದೀನಿ, ಲುಕ್ ಚೆನ್ನಾಗಿರುತ್ತೆ ಅಂತ. ಇವಾಗ ನಾವು ಆವಾಗಲೇ ಲಾಕ್ ಮಾಡ್ಕೊಂಡಿದ್ವಲ್ಲ ಅಲ್ಲಿ ಸೆಂಟ್ರಲ್ಲಿ ನಾವು 2 ಹಾಫ್ ಕ್ರೋಶ ಲಾಕ್ ಮಾಡ್ಕೊಂಡಿದ್ವಲ್ಲ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಅಲ್ಲಿಗೆ ಅಂದರೆ ಅದು ಹಾಫ್ ಕ್ರೋಶನೇ ಮಾಡ್ಕೋಬೇಕು, ಏಕೆಂದರೆ ನಾವು ಫಸ್ಟು ಹಾಫ್ ಕ್ರೋಶ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿಗೆ ಮತ್ತೆ 2 ಹಾಫ್ ಕ್ರೋಶ, ಏಕೆಂದರೆ ನಾವು 2 ಚೈನ್ ಹಾಕಿರ್ತೀವಿ, 2 ಹಾಫ್ ಕ್ರೋಶ ಹಾಕೊಂಡಿರ್ತೀವಿ. ಫಸ್ಟು ಆರ್ಚನ್ನು ನಾವು ಲಾಕ್ ಮಾಡಿರ್ತೀವಿ, ಅಲ್ಲಿಗೆ ಮಾಡಿಕೊಂಡು ಮತ್ತೆ ಅಲ್ಲಿಂದ ಪಕ್ಕದ ಆರ್ಚಿಗೆ ನೀಡಲ್ ಮೇಲೆ 2 ಸಲ ದಾರ ಸುತ್ತಕೊಂಡು 2ಕ್ಕೊಂದು 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 ತುಂಬಾ ಈಸಿ ಇದೆ ಫ್ರೆಂಡ್ಸ್. ಇವಾಗ ನಾವು ಲಾಕ್ ಮಾಡಿದ್ವಲ್ಲ ಸೆಂಟ್ರಲ್ಲಿ ಆರ್ಚ್ ಹಾಕಿ ಅಲ್ಲಿಗೆ ಬೇಕಾದ್ರೆ ಲೀಫ್ದು ಒಂದು ಬೀಡ್ಸ್ ಬರುತ್ತೆ, ಆ ಥರ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಕುಚ್ಚು ಬೇಡ ಅಂತ ಅನ್ನೋರು ಆ ಥರನೂ ಹಾಕ್ಕೋಬೋದು. ನೋಡಿ 4 ಚೈನ್ ಹಾಕ್ಕೊಂಡು, ನಾನು 4 ಚೈನ್ ಅಂತಲೇ ಹೇಳ್ತಾಯಿದ್ದೀನಿ, 4 ಕಂಬಗಳು ಮಾಡ್ಕೋಬೇಕು. ನಾವು ಸೆಂಟ್ರಲ್ಲಿ 3 ಚೈನ್ ಹಾಕ್ಕೊಂಡಿರ್ತೀವಲ್ಲ ಆ ಗ್ಯಾಪಲ್ಲಿ ನಮಗೆ
8 ಕಂಬ ಹಿಡಿಸುತ್ತೆ. ಒಂದು ಬೀಡ್ಸ್ ಹಾಕಿ ಬೀಡನ್ನ ಲಾಕ್ ಮಾಡ್ಕೊಂಡಿದ್ದೀನಿ ನಾನು. ನೀವು ಬೇಡ ಅಂದರೆ ಹಾಗೇ ಹಾಕ್ಕೋಬೋದು. ನೋಡಿ ಈ ಥರ 4 ಕಂಬ ಮಾಡ್ಕೋಬೇಕು. ಮತ್ತು ಅದೇ ಕಂಬಕ್ಕೆ ಇದು ಒಂಥರ ಡಿಫ್ರೆಂಟ್ ಡಿಸೈನು. ತುಂಬ ಬಿಗಿನರ್ಸ್ಗಳು ಬೇಗನೆ ಕಲಿಬಹುದು. ಬೀಡ್ಸ್ ಹಾಕೋದಾದರೆ ಅವರಿಗೆ ಆ ಬೀಡ್ಸ್ ಒಳಗಡೆ ನೀಡಲ್ನ ತರೋದು ಗೊತ್ತಾಗಲ್ಲ. ಆಗ ಈ ಥರ ಥ್ರೆಡ್ಡಲ್ಲಿ ಫಸ್ಟ್ ಸ್ಟಾರ್ಟಿಂಗು ಹಾಕಿದ್ರೆ ತುಂಬಾ ಈಸಿಯಾಗಿ ಅವರು ಬೀಡ್ಸ್ ಹಾಕೋದು ಕಲ್ತ್ಕೋಬೋದು. ಬಿಗಿನರ್ಸ್ ಕಲಿಯೋರಿಗೋಸ್ಕರನೇ ನಾನು ಹೇಳ್ಕೊಡ್ತಾ ಇರೋದು. ಸುಮ್ಮನೆ ಮನೇಲಿ ಕೂತ್ಕೊಂಡು ಟೈಮ್ ಪಾಸ್ ಮಾಡೋ ಬದಲು ಯಾವಾಗಾದರೂ ಒಂದು 10 ನಿಮಿಷ 1/4 ಗಂಟೆ ಟೈಮ್ ಕೊಟ್ಟರು ನಾವು ಕಲಿಬೋದು. ನೋಡಿ ಇದೇ ಥರ ನಾನು ಸ್ಟಾರ್ಟಿಂಗ್ ನಾನು 7 ಚೈನ್ಗಳು ಹಾಕ್ಕೊಂಡಿದ್ದೆ. 6 ಚೈನ್ ಹಾಕ್ಕೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ. ಆವಾಗ ಮೇಲ್ಗಡೆ ಅರ್ಚಲ್ಲಿ 4 ಕಂಬ ಮಾಡೋದು, 3 ಕಂಬ ಮಾಡಿದ್ರು ಓಕೆ ಆಗುತ್ತೆ. ಇಲ್ಲಾಂದರೆ ಕೆಳಗಡೆ ಆರ್ಚು ಈ ಥರ ತುಂಬಾ ಲುಕ್ ಕೊಡುತ್ತೆ. ನೋಡಿ ಇವಾಗ ಎಲ್ಲಿಗೆ ಬರುತ್ತೋ ಅಲ್ಲಿ ಲಾಕ್ ಮಾಡಿಕೊಂಡು ಮತ್ತು ನಾವು 2 ಕಂಬ ಹಾಫ್ ಕ್ರೋಶ ಮಾಡ್ಕೊಂಡಿದ್ವಲ್ಲ ಅಲ್ಲಿ ಹೋಲೊಳಗೆ ಲಾಕ್ ಮಾಡ್ಕೋಬೇಕು. ಇಲ್ಲ ಅಲ್ಲಿಗೆ ನೀವು ಒಂದು ಲೀಫು ಬೀಡ್ಸ್ ಹಾಕಿದ್ರೆ ತುಂಬಾ ಲುಕ್ ಕೊಡುತ್ತೆ. ಬಟ್ ಬೀಡ್ ಇಷ್ಟ ಇಲ್ಲದವರು ಈ ಥರ ಕಟ್ಕೋಬೋದು. ನೋಡಿ ಇವಾಗ ಎಲ್ಲ ಅರ್ಚು ಎಷ್ಟು ಚೆನ್ನಾಗಿ ಬಂದಿದೆ. ಸಿಂಪಲ್ಲಾಗಿ ಈಸಿಯಾಗಿ ಕಲ್ತ್ಕೊಳ್ಳೋ ಅಂಥದ್ದು. ನೀವು ಒಂದು ಅರ್ಚ್ ಹಾಕ್ಬಿಟ್ರೆ ಸಾಕು, ಆರಾಮಾಗಿ ಮುಂದೆ ಹಾಕ್ಕೊಂಡು ಹೋಗ್ಬೋದು. ಒಂದು ಅರ್ಚ್ ನೋಡಿಕೊಂಡ್ರೆ ಇವಾಗ ಎಂಡಿಂಗು 1-2 ಚೈನ್ ಹಾಕಿ ಥ್ರೆಡ್ನ ಕಟ್ ಮಾಡಿ ನೀಡಲ್ನ ಮೇಲೆ ಎಳೆದ್ರೆ ಲಾಕ್ ಆಗುತ್ತೆ. ಆಮೇಲೆ ಗಮ್ ಹಾಕಿ ಪೇಸ್ಟ್ ಮಾಡಿ, ಇಲ್ಲಾಂದರೆ ಕುಚ್ಚು ಕಟ್ತೀವಿ ಅಲ್ಲಿಗೆ ಕುಚ್ಚು ಜೊತೆಲಿ ಕಟ್ಕೊಳ್ಳಿ. ನಾನು ನೋಡಿ ಒಂದು ಬಿಟ್ಟು ಒಂದಕ್ಕೆ ಕುಚ್ಚು ಕಟ್ಟಿದ್ದೀನಿ. ನೀವು ಬೇಕು ಅಂದರೆ ಲೀಫ್ ಹಾಕೋ ಬೀಡ್ಸ್ ಹಾಕ್ಕೋಬೋದು, ಇಲ್ಲಾಂದರೆ ಕುಚ್ಚನ್ನೇ ಕಟ್ಕೋಬೋದು. ಹತ್ತತ್ರ ಬೇಡ ಅಂತ ಕಟ್ಟಿದ್ದೀನಿ. ಹೀಗೆ ನಮ್ಮ ಚಾನಲ್ ನೋಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್